ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ GS ಟೈಮ್ ಲೈನ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಮೈಸೂರಿನಿಂದ ಶ್ರೀ ಆರತಿ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮದುವೆ ಮುಂಚೆ ಹೋಗಿದ್ದೆ, ಸುಮಾರು ತಿಂಗಳುಗಳಾಗಿತ್ತು. ಈಗ ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ಯಾವ ರೀತಿ ಬರ್ಬೋದು ದೇವಸ್ಥಾನಕ್ಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ದೇವಸ್ಥಾನದ ಲೊಕೇಶನ್ ನಿಮ್ಗೆ ಸಿಗುತ್ತೆ. ಸ್ನೇಹಿತರೆ ಬನ್ನಿ, ನಿಮ್ಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಏನೆಲ್ಲ ಇವತ್ತು ವಿಶೇಷತೆಗಳಿದೆ ನಾವು ಅಲ್ಲೇ ಹೋಗಿ ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ಹೊರಡ್ತಾ ಇದೀವಿ. ಇವಾಗ ಮೈಸೂರಿಂದ ಆರತಿ ಉಕ್ಕಡಕ್ಕೆ ಹೊರಡ್ತಾ ಇದೀವಿ. ಈಗ ಮೈಸೂರಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣದಿಂದ ಬ್ರಿಡ್ಜ್ ಇಂದ ಡೈರೆಕ್ಟ್ ಸ್ಟ್ರೈಟ್ ರೋಡ್ ಬಂದ್ರೆ ಲೆಫ್ಟ್ ತಗೊಂಡ್ರೆ ಆರತಿ ಉಕ್ಕಡದ ರೋಡ್ ನಮಗೆ ಸಿಗುತ್ತೆ. ಆರತಿ ಉಕ್ಕಡಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ರೆಸ್ಟೋರೆಂಟ್ ಎಲ್ಲ ಸಿಗುತ್ತೆ. ಕಾಫಿ ಕುಡ್ಕೊಂಡಾಗೇನೆ ಹೋಗ್ತಾ ಇದೀವಿ. ನಾವಿವಾಗ ಅಲ್ಲಿ ಸರ್ಕಲ್ ನೋಡಿದ್ರಿ ಅಲ್ವಾ ನೀವು, ಆ ಸರ್ಕಲ್ ಇಂದ ಒಂದು 1/2 ಕಿಲೋಮೀಟರ್ ಮುಂದೆ ಬಂದ್ವಿ. ಸೊ ಅಲ್ಲಿಂದ ಬಂದು ಲೆಫ್ಟ್ ತಗೊಂಡ್ವಿ. ಅಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಗಮನಿಸಿ. ಅಲ್ಲಿಂದ ಒಳಗಡೆ ಇನ್ನೊಂದು 1/2 ಕಿಲೋಮೀಟರ್ ತಗೊಂಡ್ರೆ ನಮ್ಗೆ ದೇವಸ್ಥಾನ ಟೆಂಪಲ್ ಸಿಗುತ್ತೆ. ಆರತಿ ಉಕ್ಕಡದಮ್ಮ ದೇವಸ್ಥಾನ ಟೆಂಪಲ್ ಮುಂದೆ ಇದೀವಿ ನಾವು. ಅದು ಇತಿಹಾಸನೂ ಕೂಡ ಇದೆ, ಅಲ್ಲಿ ದೇವರ ಮಹಿಮೆನೂ ಕೂಡ ಇದೆ. ಅಹಲ್ಯ ದೇವಿ ಅಂತ ನಾವು ಕರಿತೀವಿ, ಆರತಿ ಉಕ್ಕಡದಮ್ಮ ಅಂತಾನು ಕೂಡ ಕರಿತೀವಿ. ಸೊ ಇಲ್ಲಿಗೆ ಹೋದಾಗ ನಾವು ಮಾಟ ಮಂತ್ರ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಏನೇ ಇದ್ರು ತಡೆ ಓಡಿಯೋ ಮೂಲಕ ನಾವು ಪರಿಹಾರವನ್ನ ಮಾಡ್ಕೋಬಹುದು. ದೊಡ್ಡ ದೊಡ್ಡ ಪರ ಎಲ್ಲ ಮಾಡ್ತಿದ್ರು ದೇವಸ್ಥಾನದೆಲ್ಲ. ನಾನು ಸುಮಾರು ಸಲ ಹೋಗಿದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಬಂದಷ್ಟು ದೇವಸ್ಥಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೇನೆ ಈ ಪರ ಮಾಡಕ್ಕೆ ಒಳ್ಳೊಳ್ಳೆ ಸ್ಥಳಗಳು, ಹಾಲ್ಗಳು ಕೂಡ ನಮ್ಗೆ ಲಭ್ಯ ಇರುತ್ತೆ. ಏನ್ ಇತಿಹಾಸ ಅಂದ್ರೆ, ಗೌತಮ ಮುನಿ ಋಷಿ ಮುನಿಗಳ ಪತ್ನಿನೇ ಅಹಲ್ಯ ದೇವಿ ಅವರು. ಒಂದು ದಿನ ಏನೋ ಆ ಗೌತಮ ಋಷಿ ಮುನಿಗಳು ಅವ್ರಿಗೆ ಶಾಪವನ್ನ ಕೊಡ್ತಾರೆ, ನೀ ಕಲ್ಲಾಗಿ ಹೋಗು ಅಂತ. ಸುಮಾರು ದಿನಗಳ ಕಳೆದ ನಂತರ ಅಲ್ಲಿಗೆ ರಾಮ ಬಂದು ಸ್ಪರ್ಶ ಮಾಡಿದಾಗ ಆ ಕಲ್ಲಿನ ಅಹಲ್ಯ ದೇವಿಗೆ ಶಾಪ ವಿಮೋಚನೆ ಆಗುತ್ತೆ. ಅಲ್ಲಿಂದ ಅಲ್ಲಿ ನೆಲೆಸಿ ಆರತಿ ಉಕ್ಕಡದಮ್ಮ ಅಹಲ್ಯ ದೇವಿ ಅಂತಾನೆ ಪ್ರಸಿದ್ಧತೆಯನ್ನ ಪಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಭಕ್ತಾದಿಗಳೆಲ್ಲ ಬರ್ತಾರೆ. ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುವಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಮಾಟ ಮಂತ್ರ ಆಗಿರ್ಬೋದು, ಈ ತರ ವ್ಯವಸ್ಥೆ ಎಲ್ಲರೂ ಕೂಡ ಅಲ್ಲಿ ಪರಿಹಾರವನ್ನ ಮಾಡ್ಕೊಂಡು ಜನರು ಈಗ್ಲೂ ಕೂಡ ಅಲ್ಲಿ ನಂಬಿಕೆ ಇಟ್ಟು ಹಲವಾರು ಜನಗಳು ಬರ್ತಾರೆ. ಇಲ್ಲಿ ಪೌರ್ಣಮಿ ಮತ್ತೆ ಅಮಾವಾಸ್ಯೆಯಲ್ಲಿ ಕೂಡ ತುಂಬಾ ಭಕ್ತಾದಿಗಳು ಹೋಗಿ ಪೂಜೆ ಮಾಡಿಸ್ಕೊಂಡು ತಡೆ ಹೊಡ್ಸ್ಕೊಳ್ಳುವಂತ ಪ್ರತೀತಿ ಇದೆ. ವರ್ಷಕ್ಕೊಂದ್ಸಲ ಇಲ್ಲಿ ಹಬ್ಬವನ್ನ ಮಾಡ್ತಾರೆ, ಮೇ ಅಥವಾ ಮಾರ್ಚ್ ತಿಂಗಳಲ್ಲಿ. ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಚಿಕ್ಕದಾಗಿದ್ರು ಕೂಡ ದೇವರ ವಿಗ್ರಹ ನೋಡಕ್ಕೆ ತುಂಬಾ ಸುಂದರವಾಗಿದೆ. ಹಾಗೇನೆ ಇಲ್ಲಿನ ವಿಗ್ರಹದ ಒಂದು ಇತಿಹಾಸ ಏನಪ್ಪಾ ಅಂದ್ರೆ, ಒಂದಿನ ಈ ಪೂಜೆ ಮಾಡೋ ಒಬ್ರು ಕುಟುಂಬದ ಸದಸ್ಯರಿಗೆ ಸಿಕ್ಕಿರುವಂತಹ ಒಂದು ವಿಗ್ರಹ. ಈ ಮೀನುಗಳನ್ನ ಹಿಡಿಬೇಕಾದ್ರೆ ಆ ಬಲೆಗೆ ಆ ಮೂರ್ತಿ ಬಂದು ಸಿಗಾಕೊಳ್ಳುತ್ತಂತೆ. ಒಂದು ಸಲ ಒಂದು ಬಲೆಯನ್ನ ಬೀಸಿದಾಗ ಆ ವಿಗ್ರಹ ಬಲೆ ಒಳಗ್ ಸಿಗಾಕೊಳ್ಳುತ್ತೆ. 2ನೇ ಸಲ ಟ್ರೈ ಮಾಡಿದಾಗ್ಲೂ 3ನೇ ಸಲ ಟ್ರೈ ಮಾಡಿದಾಗ್ಲೂ ಕೂಡ ಆ ಬಲೆ ಒಳಗ್ ಸಿಗಾಕೊಳ್ಳುತ್ತೆ. ಇದನ್ನ ನೋಡಿ ಅವರು ತುಂಬಾ ಭಯಭೀತರಾಗಿ ಓಡ್ಬೇಕಾದ್ರೆ ಆ ದೇವಿನೇ ಪ್ರತ್ಯಕ್ಷ ಆಗಿ, ನಾನು ಅಹಲ್ಯ ದೇವಿ, ನನ್ನನ್ನ ಪೂಜೆ ಮಾಡಿ ಅಂತ ಹೇಳಿದಾಗ ಅವರು ಆ ವಿಗ್ರಹವನ್ನ ತಗೊಂಡ್ ಬಂದು ಪ್ರತಿಷ್ಠಾಪನೆಯನ್ನ ಮಾಡಿ ಎಲ್ರೂ ಕೂಡ ದೇವಸ್ಥಾನವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಪ್ರಸಿದ್ಧತೆಯನ್ನ ಹೊಂದಿದೆ. ನೀವು ಕೂಡ ಹೋಗಿ ದೇವರನ್ನ ಪೂಜೆ ಮಾಡಿ, ನೀವು ಕೂಡ ಇದ್ರ ಲಾಭವನ್ನ ಪಡ್ಕೊಳ್ಳಿ. ಅಲ್ಲಿ ಕೊಳದಿಂದ ಬಂದ್ಮೇಲೆ ಇಲ್ಲಿ ಬರ್ಬೇಕು ತಡೆ ಓಡಿಸಕ್ಕೆ. ಮುಂದ್ಗಡೆ ಇದೆ, ಇಲ್ಲಿ ಬಂದವರು ಪೂಜೆ ಮಾಡಿಸಿ ತಡೆ ಓಡಿಸ್ತಾರೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ.